ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿವ್ಯಾ ಸಾಫ್ಟ್ ಈ ಒಂದು ಕ್ರೀಮ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಾದ್ರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಇನ್ನೂರಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನನ್ನ ಹೊಸ ವಿಡಿಯೋಸ್ ಬಂದಾಗ ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ. ಸೊ ಅವಾಗಲೇ ನೀವು ನನ್ನ ಹೊಸ ವಿಡಿಯೋಗಳನ್ನ ನೋಡಬಹುದು. ಇದು ಕಂಪ್ಲೀಟ್ಲಿ ಫ್ರೀ ಇದೆ, ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿವ್ಯಾ ಈ ಒಂದು ವೈಟ್ ವಿಟಮಿನ್ ಇ ಸಾಫ್ಟ್ ಕ್ರೀಮ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಇದು ಎರಡು ಟೈಪ್ ಅಲ್ಲಿ ಬರುತ್ತೆ ಮಾಯಿಶ್ಚರೈಸರ್, ಒಂದು ನೇವಿ ಬ್ಲೂ ಕಲರ್ ಅಲ್ಲಿ, ಇನ್ನೊಂದು ವೈಟ್ ಕಲರ್ ಅಲ್ಲಿ. ಸೊ ನಾವು ಇವತ್ತು ಈ ಕ್ರೀಮ್ ಬಗ್ಗೆ ರಿವ್ಯೂ ಮಾಡೋಣ. ಸೊ ಈ ಕ್ರೀಮ್ ಹೇಗಿದೆ, ಮತ್ತೆ ಈ ಕ್ರೀಮ್ ಅನ್ನ ಯಾರು ಯೂಸ್ ಮಾಡಬಹುದು, ಮತ್ತೆ ಯಾವ್ಯಾವ ರೀತಿಯಲ್ಲಿ ಯೂಸ್ ಮಾಡಬಹುದು ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಇವತ್ತು ಇದು ಹೊರಗಡೆಯಿಂದ ಈ ರೀತಿ ಕಾಣಿಸುತ್ತೆ. ಆಕ್ಚುಲಿ ಇದು ನಾನು ತಗೊಂಡ್ ಬಂದಿರೋದು 50 ml ಮಾತ್ರ ತಗೊಂಡ್ ಬಂದಿರೋದು. ಜಸ್ಟ್ ಚೆಕ್ ಮಾಡೋದು ತಗೊಂಡ್ ಬಂದಿದ್ದೆ ಹೇಗಿದೆ ಈ ಕ್ರೀಮ್ ಅಂತ ಹೇಳ್ಬಿಟ್ಟು. ಅಂಡ್ ಇದು 85 ರುಪೀಸ್ ಇದು. ಸೊ ನೀವು ಆರಾಮಾಗಿ 1.5 ತಿಂಗಳು ಆರಾಮಾಗಿ ಯೂಸ್ ಮಾಡಬಹುದು. ಸೊ ಹೊರಗಡೆಯಿಂದ ಇದು ಈ ರೀತಿ ವೈಟ್ ಕಲರ್ ಅಲ್ಲಿ, ಕಂಪ್ಲೀಟ್ ವೈಟ್ ಕಲರ್ ಅಲ್ಲಿ ಇದೆ. ಅಂಡ್ ಗ್ರೀನ್ ಸ್ವಲ್ಪ, ಅಂಡ್ ಬ್ಲೂ, ನೇವಿ ಬ್ಲೂ ಕಲರ್ ಇಲ್ಲಿ ಸ್ವಲ್ಪ ನಿವ್ಯಾ ಅಂತ ಬರ್ದಿದ್ದಾರೆ. ಅಂಡ್ ಇದ್ರ ಮೇಲ್ಗಡೆ ನಿವ್ಯಾ ಸಾಫ್ಟ್ ವಿಟಮಿನ್ ಇ ಲೈಟ್ ಮಾಯಿಶ್ಚರೈಸರ್ ಅಂತ ಕೂಡ ಬರ್ತಿದ್ದಾರೆ. ತುಂಬಾ ಲೈಟ್ ಆಗಿದೆ. ಮಾರ್ನಿಂಗ್ ನಾನು ಅಪ್ಲೈ ಮಾಡಿ ನೋಡಿದ್ದೀನಿ, ಬಿಲ್ಕುಲ್ ಗೊತ್ತಾಗೋದಿಲ್ಲ ನೀವು ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು. ಅಂಡ್ ಇದು ಆರಾಮಾಗಿ ನೀವು ಕ್ಯಾರಿ ಮಾಡಬಹುದು. ಎಲ್ಲಾದ್ರೂ ನೀವು ಟ್ರಾವೆಲ್ ಮಾಡ್ತಾ ಇದ್ರೆ ಸೊ ಆರಾಮಾಗಿ ಕ್ಯಾರಿ ಮಾಡಬಹುದು. ಯಾಕೆ ಅಂತೀರಾ, ಸೊ ಇದು ಏನ್ ಕ್ಯಾಪ್ ಇದೆ ತುಂಬಾ ಟೈಟ್ ಆಗಿ ಕೊಡುತ್ತೆ. ಸೊ ಟೈಟ್ ಆಗಿದೆ ಅಂದ್ರೆ ಅಷ್ಟೊಂದು ಬೇಗ ಓಪನ್ ಆಗೋದಿಲ್ಲ. ಸೊ ನೀವು ಆರಾಮಾಗಿ ಬ್ಯಾಗ್ ಅಲ್ಲಿ ಇದನ್ನ ಕ್ಯಾರಿ ಮಾಡಬಹುದು. ಜಸ್ಟ್ ನಾವು ಓಪನ್ ಮಾಡಿದ್ಮೇಲೆ ಇದು ಒಳಗಡೆ ಈ ರೀತಿ ಸಿಲ್ವರ್ ಕೋಟೆಡ್ ಇದೆ, ಅಂದ್ರೆ ಕಂಪ್ಲೀಟ್ ಆಗಿ ಇದನ್ನ ಮಾಡಿದ್ದಾರೆ, ಲಾಕ್ ಮಾಡಿದ್ದಾರೆ. ವೈಟ್ ಕಲರ್, ಕಂಪ್ಲೀಟ್ ವೈಟ್ ಕಲರ್ ಅಲ್ಲಿ ಇದೆ. ಇದು ಸ್ಮೆಲ್ ಕೂಡ ತುಂಬಾನೇ ಲೈಟ್ ಆಗಿದೆ. ಸ್ಮೆಲ್ ಅಷ್ಟೊಂದು ಏನು ಇದನ್ನಿಲ್ಲ, ಹೆವಿ ಇಲ್ಲ, ತುಂಬಾ ಲೈಟ್ ಆಗಿದೆ, ಗೊತ್ತಾಗೋದಿಲ್ಲ ನೀವು ಹಚ್ಚಿರೋದು. ಅಂಡ್ ಇದು ವೈಟ್ ಕಲರ್ ಅಲ್ಲಿ ಇದೆ ಅಂತ ಹೇಳಿದೆ. ಅಂಡ್ ಅದರ ಜೊತೆಗೆ ಒಂದು ತುಂಬಾನೇ ಲೈಟ್ ಇದೆ, ಇದು ಗೊತ್ತಾಗೋದಿಲ್ಲ ಅಂತ ಹೇಳಿದ್ ನಾನು ಹಚ್ಚಿದ ಮೇಲೆ ನೋಡಿ ಇಲ್ಲಿ. ಸೊ ಬಿಲ್ಕುಲ್ ನಿಮ್ದು ಆಯಿಲಿ ಸ್ಕಿನ್ ಇದ್ರೆ ಬಿಲ್ಕುಲ್ ಇದು ಆಯಿಲಿ ಆಗೋದಿಲ್ಲ ನಿಮ್ ಸ್ಕಿನ್. ಅಂಡ್ ತುಂಬಾ ಡ್ರೈ ಆಗಿರುತ್ತೆ, ಆಲ್ ಡೇ ತುಂಬಾ ಫ್ರೆಶ್ ಆಗಿರುತ್ತೆ ನಿಮ್ ಸ್ಕಿನ್. ಸೊ ಬಿಲ್ಕುಲ್ ಗೊತ್ತಾಗೋದಿಲ್ಲ. ಅಂಡ್ ಕೆಲವೊಂದು ಕ್ರೀಮ್ಗಳು ನಾವು ಅಪ್ಲೈ ಮಾಡಿದ್ಮೇಲೆ ಹೊರಗಡೆ ಹೋಗಿ ಒಳಗಡೆ ಮನೆಗೆ ಬಂದಾಗ ತುಂಬಾ ಬ್ಲಾಕ್ ಆಗಿರುತ್ತೆ, ತುಂಬಾ ಆಯಿಲಿ ಆಗಿರುತ್ತೆ, ತುಂಬಾ ಡಸ್ಟ್ ಕುಂತಿರುತ್ತೆ ಫೇಸ್ ಅಲ್ಲಿ. ಬಟ್ ಇದು ತುಂಬಾ ಲೈಟ್ ಆಗಿರೋದ್ರಿಂದ ಈ ಮಾಯಿಶ್ಚರೈಸರ್ ಸೊ ನಿಮ್ ಸ್ಕಿನ್ ಮೇಲೆ ಅಷ್ಟೊಂದು ಡಸ್ಟ್ ಎಲ್ಲ ಕೊಡೋದಕ್ಕೆ ಚಾನ್ಸ್ ಇಲ್ಲ ಅಂತಾನೆ ಹೇಳ್ಬೋದು. ಅಂಡ್ ಮತ್ತೊಂದು ಏನಂತಂದ್ರೆ ಈ ಒಂದು ಕ್ರೀಮ್ ಅನ್ನ ನಾವು ಹೇಗೆ ಯೂಸ್ ಮಾಡಬಹುದು ಅಂತ ತಿಳ್ಕೊಳ್ಳೋಣ. ಇದನ್ನ ಮೇನು ಆಯಿಲಿ ಸ್ಕಿನ್ ಇರೋರು ಜಾಸ್ತಿ ಅಂದ್ರೆ ಅಪ್ಲೈ ಮಾಡಬಹುದು ಅಂತ ನಾನು ಪ್ರಿಫರ್ ಮಾಡ್ತೀನಿ, ಆಯಿಲಿ ಸ್ಕಿನ್ ಇರೋರಿಗೆ ಮಾತ್ರ. ಅಂಡ್ ಬಾಕಿ ಡ್ರೈ ಇರೋರು ಇದನ್ನ ಹಚ್ಕೊಂಡ್ರೆ ಸ್ವಲ್ಪ ಡ್ರೈ ಹಾಗೇನೆ ಇರುತ್ತೆ ಸ್ಕಿನ್. ಸೊ ಬೆಟರ್ ಟು ನೀವು ಇದನ್ನ ಅಪ್ಲೈ ಮಾಡಬೇಡಿ. ಇನ್ನೊಂದು ನಿವ್ಯಾ ಬ್ಲೂ ಇರುತ್ತೆ, ಬ್ಲೂ ಕಲರ್ ಅಲ್ಲಿ ಇದೆ, ಅದನ್ನ ಅಪ್ಲೈ ಮಾಡಿ. ಬಟ್ ಆಯಿಲಿ ಸ್ಕಿನ್ ಇರೋರಿಗೆ ಮತ್ತೆ ನಾರ್ಮಲ್ ಸ್ಕಿನ್ ಇರೋರು ಇದನ್ನ ಅಪ್ಲೈ ಮಾಡಬಹುದು. ಅಂಡ್ ಈ ಕ್ರೀಮ್ ಅನ್ನ ಬೇರೆ ಯಾವ ರೀತಿಯಲ್ಲಿ ನಾವು ಇದನ್ನ ಯೂಸ್ ಮಾಡಬಹುದು ಅಂತ ಕೂಡ ಹೇಳ್ತಾ ಇದ್ದೀನಿ. ಈ ಒಂದು ಕ್ರೀಮ್ ಅನ್ನ ನೀವು ಡೈಲಿ ಏನಾದ್ರು ಸ್ಕ್ರಬ್ ಮಾಡ್ಕೊಂಡಿರ್ತೀವಿ, ವೀಕ್ಲಿ ಒಮ್ಮೆ ಸ್ಕ್ರಬ್ ಮಾಡ್ಕೋತೀವಲ್ವಾ. ಸೊ ಸ್ಕ್ರಬ್ ಮಾಡ್ಕೊಂಡ್ಮೇಲೆ ಈ ಒಂದು ಕ್ರೀಮ್ ಅನ್ನ ತಗೊಂಡು ಜಸ್ಟ್ ಮಖ ಹಸಿ ಇರುವಾಗ್ಲೇನೆ ಸ್ವಲ್ಪ ಡಾಟ್ ಹಚ್ಕೊಂಡ್ಬಿಟ್ಟು ಜಸ್ಟ್ ಒಂದು ಮಸಾಜ್ ಮಾಡಿ, ಒಂದು 5 ಮಿನಿಟ್ಸ್ 7 ಮಿನಿಟ್ಸ್ ಮಾಡಿ. ಎಕ್ದಮ್ ಕಂಪ್ಲೀಟ್ ಆಗಿ ಫ್ರೆಶ್ ಲುಕ್ ಕೊಡುತ್ತೆ ಸ್ಕಿನ್ ಅಲ್ಲಿ. ತುಂಬಾ ಫ್ರೆಶ್ ಆಗಿ ಕಾಣ್ತೀರಾ, ತುಂಬಾ ಸ್ಕಿನ್ ತುಂಬಾ ಒಂದು ಬ್ಲಡ್ ಸರ್ಕ್ಯುಲೇಷನ್ ಕೂಡ ಹೆಚ್ಚಾಗುತ್ತೆ. ಅಂಡ್ ಸ್ಕಿನ್ ಅಲ್ಲಿ ಗ್ಲೋ ಕೂಡ ಬರುತ್ತೆ. ಸೊ ನೀವು ಆ ರೀತಿ ಕೂಡ ಯೂಸ್ ಮಾಡಬಹುದು. ಅದ್ ಬೇಡ ಅಂತಂದ್ರೆ ನೈಟ್ ಕ್ರೀಮ್ ಆಗಿ ಕೂಡ ಯೂಸ್ ಮಾಡಬಹುದು. ನೈಟ್ ಕ್ರೀಮ್ ಅಂದ್ರೆ ನೈಟ್ ಅಲ್ಲಿ ಇದರಲ್ಲಿ ಕ್ರೀಮ್ ಅನ್ನ ಕಂಪ್ಲೀಟ್ ಆಗಿ ತಗೋಬೇಡಿ, ಸ್ವಲ್ಪ ಕ್ರೀಮ್ ಅನ್ನ ಸಪರೇಟ್ ಒಂದು ಕಂಟೈನರ್ ಅಲ್ಲಿ ತಗೊಂಡ್ಬಿಟ್ಟು ಸಪರೇಟ್ ಇಟ್ಕೊಂಡು ಅದರಲ್ಲಿ ವಿಟಮಿನ್ ಇ ಆಯಿಲ್ ಅಂತ ಸಿಗುತ್ತೆ, ಮೆಡಿಕಲ್ ಸ್ಟೋರ್ ಅಲ್ಲಿ ನಿಮ್ಗೆ ಆರಾಮಾಗಿ ಸಿಗುತ್ತೆ. ಅದರಲ್ಲಿ 1-2 ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು, ಅಂದ್ರೆ ಒಂದು ಇದ್ರದ್ದು ಹಾಫ್ ಅಕಸ್ಮಾತ್ ನೀವು ತಗೊಂಡ್ರೆ ಒಂದು 3-4 ವಿಟಮಿನ್ ಇ ಆಯಿಲ್ ನ ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಗೇನೆ ಇಡಿ ಸಪ್ರೇಟು. ಅದನ್ನ ನೈಟ್ ಮಲ್ಗೋವಾಗ ಅದನ್ನ ನಿಮ್ ಸ್ಕಿನ್ ಗೆಲ್ಲ ಅಪ್ಲೈ ಮಾಡಿ, ಫೇಸ್ ಅಲ್ಲೆಲ್ಲ. ಸೊ ಮಾರ್ನಿಂಗ್ ವಾಶ್ ಮಾಡಿ. ಇದರಿಂದ ನಿಮ್ಗೆ ಕಂಪ್ಲೀಟ್ ಆಗಿ ರಿಂಕಲ್ ಇರೋದಿಲ್ಲ, ಫೇಸ್ ಅಲ್ಲಿ ಪಿಗ್ಮೆಂಟೇಶನ್ ಇರೋದಿಲ್ಲ, ಮತ್ತೆ ಮುಖದಲ್ಲಿ ಕಲೆಗಳು ಇರೋದಿಲ್ಲ. ಅಂಡ್ ಕಂಪ್ಲೀಟ್ ಆಗಿ ನೈಟ್ ಒಂದು ಸ್ಕಿನ್ ರಿಪೇರ್ ವರ್ಕ್ ಮಾಡುತ್ತೆ ಅದು ಕ್ರೀಮ್. ಸೊ ನೀವು ಅದನ್ನ ಆ ರೀತಿ ಕೂಡ ಯೂಸ್ ಮಾಡಬಹುದು. ಇನ್ ಮತ್ತೊಂದು ಏನು ಅಂತಂದ್ರೆ ಈ ಒಂದು ಕ್ರೀಮ್ ಅನ್ನ ನೀವು ಏನಾದ್ರು ಫೇಸ್ ಮೇಲೆ ಏನಾದ್ರು ನಾವು ಜೆಂಟ್ಸ್ ಕೂಡ ಯೂಸ್ ಮಾಡಬಹುದು. ಆಕ್ಚುಲಿ ಇದು ಜೆಂಟ್ಸ್ ಮತ್ತೆ ಲೇಡೀಸ್ ಇಬ್ರು ಯೂಸ್ ಮಾಡಬಹುದು. ಈ ಒಂದು ಕ್ರೀಮ್ ಅನ್ನ ನಾವು ಇವಾಗಂದ್ರೆ ಸ್ಕಿನ್ ಮೇಲೆ ಏನಾದ್ರು ನಾವು ಇದನ್ನ ಫೇಶಿಯಲ್ ಹೇರ್ ನ ರಿಮೂವ್ ಮಾಡ್ತೀವಿ. ಸೊ ಅವಾಗ ಸ್ವಲ್ಪ ಸ್ಕಿನ್ ತುಂಬಾ ಉರಿ ಆಗಿರುತ್ತೆ. ಸೊ ಆ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ ಈ ಕ್ರೀಮ್ ನ ತಗೊಂಡು ಸ್ವಲ್ಪ ಅಪ್ಲೈ ಮಾಡ್ಬಿಟ್ರೆ ಸ್ವಲ್ಪ ಸ್ಕಿನ್ ಕೂಲ್ ಆಗುತ್ತೆ. ಅದ್ರ ಜೊತೆಗೆ ನೀವು ಜೆಂಟ್ಸ್ ಶೇವಿಂಗ್ ಮಾಡಿದಾಗ ಈ ಒಂದು ಕ್ರೀಮ್ ನ ಅಪ್ಲೈ ಮಾಡಬಹುದು. ಸೊ ಸ್ಕಿನ್ ಅಷ್ಟೊಂದು ಇದನ್ನ ಆಗೋದಿಲ್ಲ, ಅಂದ್ರೆ ಅದು ಕಂಪ್ಲೀಟ್ ಆಗಿ ಕೂಲ್ ಆಗಿರುತ್ತೆ ಸ್ಕಿನ್ ಅಂಡ್ ಮಾಯಿಶ್ಚರೈಸ್ ಕೂಡ ಆಗುತ್ತೆ.
ಸೊ ಇದು ತುಂಬಾ ಚೆನ್ನಾಗಿದೆ. ಸೊ ನೀವು ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಕೂಡ ಈ ಕ್ರೀಮನ್ನ ಯೂಸ್ ಮಾಡಬಹುದು. ಸೊ ಕಂಪ್ಲೀಟ್ ಆಗಿ ನಾನು ಟ್ರೈ ಮಾಡಿದ್ದೀನಿ ಈ ಕ್ರೀಮ್ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಹೇಳೋದಕ್ಕೆ. ಅಂಡ್ ಐ ಹೋಪ್ ಹೇಳಿದ್ದೀನಿ ಅಂತ ಅನ್ಕೋತೀನಿ ಕೂಡ. ನಿಮ್ಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ. ಅಂಡ್ ಮತ್ತೇನಾದ್ರೂ ಕೇಳೋದಿದ್ರೆ ಅಥವಾ ನಾನೇನಾದ್ರೂ ಬಿಟ್ಟಿದ್ರೆ ಸೊ ಪ್ಲೀಸ್ ನನಗೆ ಕಮೆಂಟ್ ಅಲ್ಲಿ ಕೂಡ ತಿಳಿಸಿ. ಅಂಡ್ ಓಕೆ, ಅಂಡ್ ವಿಡಿಯೋ ಸ್ವಲ್ಪ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಅಂಡ್ ಶೇರ್ ಕೂಡ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆಗೆ. ಅಂಡ್ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.